ನಡೆದಿದೆ ಅಂತ ಬೆಲ್ಲದವರು ಆರೋಪ ಮಾಡಿದ್ದಾರೆ. ಏನು ಬೆಲ್ಲದವ್ರಿಗೆ ಗೊತ್ತಪ್ಪ. ಅವರು ವಿಧಾನಸಭೆ ಉಪನಾಯಕರಿಂದ ಮಾಹಿತಿ ಭಾಳಷ್ಟು ಇರ್ತಾವೆ. ಬಲ್ಲಿ ಇರುವುದಿಲ್ಲ. ನಾನು ಉಚ್ಚಾಟಿತ BJP ಮೀನ್ಸ್ ಪಕ್ಷೇತರ ಶಾಸಕ. ಈಗ ನನಗೇನು BJPನೂ ಸಂಬಂಧ ಇಲ್ಲ, ಕಾಂಗ್ರೆಸ್ ಸಂಬಂಧ ಇಲ್ಲ, JDS ಸಂಬಂಧ ಇಲ್ಲ. ಓನ್ಲಿ ಕರ್ನಾಟಕ ಜನರ ಹಿತ ಅಷ್ಟೇ ಸಂಬಂಧ. ಸಮಾಜದವರಾಗಿ ಆ ರೀತಿ ಏನಾದರೂ ನಡೆದಿದೆ ಸರ್ ಸಂಚಲನ? ಏನು ಅವರಿಗೆ ಕೇಳ್ತಾರೆ, ನನಗೇನು ಗೊತ್ತಾ? ಸುಮ್ಮನೆ ನಾನು ಈಗ ಮುಂದೆ ಹಾಗೆ ಆರೋಪ ಮಾಡ್ಲಿಕ್ಕೆ ಹೋಗೋದು. ಬೀಗ ಹಾಕಿದ ವಿಚಾರ ಮತ್ತು ಅವ್ರು ಏನು ಹೇಳ್ತಾ ಇದ್ದಾರೆ, ಪರ್ಯಾಯವಾಗಿ ಮತ್ತೊಬ್ಬರು ಸ್ವಾಮೀಜಿಯವ್ರನ್ನ ನಾವು ತಂದು ಕೊಡಿಸ್ತೀವಿ ಕಾಶಪ್ಪನ. ಯಾವ ಮಗ ಬ್ಯಾಂಡ್ ಅಂತಾನ್ರಿ. ಹಿಂದಕ್ಕೆ ಇಲ್ಲೊಂದು ಬಬ್ಲೇಶ್ವರನ ಹೋಗಿ ಕುಂಡ್ರಿಸಿದ್ರಲ್ಲ ಆಚೆ ಪಡಿಸಲ್ಗ್ಯಾಗ. ಏನು ರಕ್ತಕ್ರಾಂತಿ ಆಯ್ತಾ, ಏನೋ ರಕ್ತದ ಹೊಳಿ ಹರಿತಾವೆ. ಏನು ಸುಡುಗಾಡೆ ಆಗೋದಿಲ್ಲ, ಹೋಗೋದಿಲ್ಲ. ಬರೀ ಸ್ವಾಮಿಗಳನ್ನ ಹೆಚ್ಚು ಮಾಡೋದ್ರಿಂದ ಹೆಚ್ಚು ಸ್ವಾಮಿಗಳಾದ್ರೆ ಅದೊಂದು ಸಮಸ್ಯೆನೇ ಭಕ್ತರಿಗೆ. ಯಾರ ಮಟ್ಟಕ್ಕೆ ಹೋಗ್ಬೇಕು? ಅವನ ಮಟ್ಟಕ್ಕೆ ಹೋದ್ರೆ ಇವ ಸೆಟ್ಟಿತ್ತಾನೆ, ಇವನ ಮಟ್ಟಕ್ಕೆ ಹೋದ್ರೆ ಅವ ಸೆಟ್ಟಿತ್ತಾನೆ. ಪಾಪ ಭಕ್ತರು ತೊಂದರೆ ಒಳಗೆ ಬೀಳ್ತಾರೆ. ಅವನೇ ಆಗಿಬಿಡು ಅಂತ ಹೇಳ್ರಿ ಸುಮ್ಮನೆ. ಅಲ್ಲ, ನಿಮಗೇನು ಬೇರೆ ಪರ್ಯಾಯ ಮಠನೇ ಮಾಡ್ತಿರ್ಬೇಕಿದ್ರೆ ಸ್ವಾಮೀಜಿ ಪರ್ಯಾಯ ಮಠ ಅನ್ಬೇಡ್ರಿ. ಪರ್ಯಾಯ ನೋಡ್ರಿ, ಈಗ ಅದು ಯಾವುದೋ ಟ್ರಸ್ಟ್ ಮಾಡ್ಯಾರ. ಪಂಚಮಸಾಲಿ ಏನೋ ಲಿಂಗಾಯತ್ ಪಂಚಮಸಾಲಿ ಟ್ರಸ್ಟ್ ಅಂತ ಒಂದು ಮಾಡ್ಯಾರ. ಅಲ್ಲಿರೋ ಕಳ್ಳ ನನ್ನ ಮಕ್ಕಳು ಅದಾರ ಕೆಲವೊಂದು. ಪ್ರಬಣ್ಣ ಹುಣಸಿಕಟ್ಟೆ ತೊಗೊಳ್ಳು ಸರ್, ನಮ್ಮ ದೊಡ್ಡ ಅಪರಸ್ತ ಗದಗದ. ಅವ ಏನು ಮಾಡಿ ಅವಪ್ಪ ಇಲ್ಲಿ ಧಾರವಾಡದಾಗ ಒಬ್ಬ ಏನೋ ಅದಾನ, ಏನೋ ಹೆಸರೈತಿ. ಅವ್ರು ಏನು ಮಾಡ್ಯಾರ, ಈ ಸಮಾಜ ಕೊಟ್ಟಂಥ ಆಸ್ತಿನ ಅವು ಎರಡು ಕುಟುಂಬದವ್ರ ಫ್ಯಾಮ್ಲಿ ಟ್ರಸ್ಟ್ ಮಾಡ್ಕೊಂಡಾರ. ಅವ್ರ ಮಕ್ಕಳು ಮೊಮ್ಮಕ್ಕಳನ್ನೇ ಅದ್ರ ಟ್ರಸ್ಟಿ ಆಗೋದು. ಯಾವ ಉಳ್ಕಿದ ಸಮಾಜನಾಗಿರೋರು ಈಗ ಯಾರು ಒಬ್ಬ ಸಮಾಜನಾಗ ಒಳ್ಳೆಯ ಮನುಷ್ಯ ಅದಾನ ಅವ್ನ ಕೈ ಕೊಡ್ಬೇಕಂತ ಬರೋದೇ ಇಲ್ಲ. ಹಂಗೆ ಮಾಡ್ಕೊಂಡು ಅವ್ರಿಗೆ ನೀಗೋದಿಲ್ಲ ಅಂತೇಳಿ ನಾನು ಹುಬ್ಬಳ್ಳಿಯಾಗ ಜಾಡಿಸಿದೆ ಅವ್ರಿಗೆ ಅದಕ್ಕೆ ಫ್ಯಾಮ್ಲಿಗೆ. ಮಕ್ಕಳೇ ನಿಮ್ಮ ಸಮಾಜದ್ದು ದೇವ್ರದ್ದು ತಿಂದವ್ರ ಮನೆ ಒಂದಿಲ್ಲ ನಟ್ಟಂಶ ಆಗ್ತೈತೆ ಅಂದ ಮ್ಯಾಗ ಮಕ್ಳು ಏನು ಮಾಡಿದ್ರು, ಈ ಲಪಟನ್ನು ತಂದು ಕುಂಡ್ರಿಸಿದ್ರು. ಅಂದ್ರೆ ಇವ್ನ ಮತಕ್ಷೇತ್ರ ಐತಿ, ಇವ ಅದನ್ನು ಕಂಟ್ರೋಲ್ ಮಾಡ್ತಂತೆ ತಿಳಿತಲ್ರಿ. ಇವ ಕಾಯಂ ಅಧ್ಯಕ್ಷ ಇರೋದಿಲ್ಲ. ಕೂಡಲ ಸಂಗಮ ಸ್ವಾಮಿಗಳನ್ನ ಮೆಂಬರ್ಸ್ ಐತಿಲ್ಲ ಅಲ್ಲಿ. ಅವ್ರು ಹೇಳೋದು ಸತ್ಯ ಐತೆ. ಅವ್ರ ಟ್ರಸ್ಟ್ನಾಗ ಇವ್ರದ್ದು ಏನೂ ಇಲ್ಲ. ಇವ್ರು ಕೂಡಲ ಸಂಗಮ ಸ್ವಾಮಿಗಳು ಅದನ್ನು ಆಶೆನೇ ಮಾಡಿಲ್ಲ. ಸುಮ್ಮ ಮಠ ಇರ್ಲಾಕೆ ಕೊಟ್ಟಾರಪ್ಪ ಅಂದ್ರೆ ಇವ್ರು ಟ್ರಸ್ಟ್ ಮಾಡಿ ಮೋಸ ಮಾಡ್ಯಾರ. ಮೊದಲದ್ದು ಅವು ಯಾರು ಹುಣಸಿ ಕಟ್ಟಿ ಆ ಸೂಟಿ ಅಥವಾ ಒಂದು ಅದಾನ. ಇವರಿಬ್ಬರು ಕೂಡ ಅದೊಂದು 2 ಎಕರೆ ಏನೋ 4 ಎಕರೆ ಜಮೀನು ಐತಿ. ಆ ಜಮೀನ್ದಾಗ ಅದು ಈಗಾಗಲೇ CC ಪಾಲ್ರು ಹೇಳ್ಯಾರಲ್ಲ, ಅವ್ರು ಏಟೋಲ್ಲ 1 ಕೋಟಿ ಕೊಟ್ಟಾರ, 50 ಲಕ್ಷ ಏನೋ ಕೊಟ್ಟಾರ. ಅದೊಂದು ಬಿಲ್ಡಿಂಗ್ ಕಟ್ಟಾರ. ನಾ ಮೊನ್ನೆ ಸ್ವಾಮಿಗಳಿಗೆ ಏನು ಹೇಳಿದೆ, ಅವೆಲ್ಲ ಬಿಟ್ಬಿಟ್ರಿ ಅಂತೇಳಿ ನಾವು. ನಿಮ್ಮದು ಟ್ರಸ್ಟ್ನಾಗ ನೀವು ಲೀಗಲಿ ಇಲ್ಲ ಅಂದ್ಮ್ಯಾಗ ಬಿಟ್ಬಿಟ್ರಿ. ಅವ್ರ ಜೋಡ ಜಗಳ ಆಡೋದ್ರಾಗ ಏನೂ ಅರ್ಥ ಇಲ್ಲ. ಇದು ಒಳ್ಳೆಯದು ಅಲ್ಲ ಅಂತ ಹೇಳೀನಿ. ಇಟ್ಟು ಹೇಳೋದ್ರಾಗೇ ಪಾಪ ರಾಯಬಾಗ್ ತಾಲೂಕದ ನಮ್ಮ ಸಮಾಜದವ್ರು ಬಂದು 2 ಕೋಟಿ ರೂಪಾಯಿದು 2 ಎಕರೆ ಜಮೀನು ಕೊಡ್ಸ್ಲಕ್ಕೆ ತಯಾರಾಗ್ಯಾರ. ಈಗಾಗಲೇ ನನ್ನ ಕಡೆಯಿಂದ 2 ಎಕರೆದ್ದು ನನ್ನ ಕಡೆಯಿಂದ ಈ ಸಾರಿ ಕೊಡ್ಸ್ಯಾರ ಇದೇ ಗುರುಗಳು. ನಾವು ಎಲ್ಲರೂ CC ಪಾಲ್ರು ನಾವೆಲ್ಲರೂ ನಾಳೆ ಬುಧವಾರ ಸೇರ್ಲಕ್ಕಂತೀವಿ ಬೆಂಗಳೂರಿನಾಗ. ನಾವು ಧಾರವಾಡ ಮತ್ತು ಬೆಳಗಾವಿ ನಡ್ಬರ್ಕ ಒಂದು 10 ಅಥವಾ 15 ಎಕರೆ ತೊಗೊಂಡು ಒಂದು ಒಳ್ಳೆಯ ಹಾಸ್ಟೆಲ್, ಯಾರು ಕೋಚಿಂಗ್ ಬರ್ತಾರಲ್ಲ ಹುಡುಗರು ಈ ಕಡೆ ನಮ್ಮ ಉತ್ತರ ಕರ್ನಾಟಕದಿಂದ ಬಡ ಮಕ್ಕಳು ಬರ್ತಾರೆ, ಅದು ಯಾವುದೇ ಜಾತಿಯವರಲ್ಲಿ 1,000 ಮಕ್ಕಳಿಗೆ ನಾವು ಒಂದು ಹಾಸ್ಟೆಲ್ ಮಾಡ್ಲಕತ್ತೀವಿ. ಒಂದು ದೊಡ್ಡ ಲೈಬ್ರರಿ ಮಾಡ್ಲಕತ್ತೀವಿ. ಕೋಚಿಂಗ್ ಬಂದವ್ರಿಗೆ ಮುಂಜಾನೆ ಅವ್ರು ಕೋಚಿಂಗ್ ಹೋಗೋ ಟೈಮ್ನಾಗ ಒಂದು ಪ್ರಸಾದ, ಮಧ್ಯಾಹ್ನ ಬಂದ್ರೆ ಅದೊಂದು ಊಟ, ರಾತ್ರಿ ಒಂದು ಊಟ. ಅಲ್ಲಿ ಇದ್ದು ಕೋಚಿಂಗ್ ಮಾಡಿಕೊಂಡು ನಾಳೆ ಒಬ್ಬ IAS ಆಗ್ಬೋದು, ಒಬ್ಬ AC ಆಗ್ಬೋದು, ಒಬ್ಬ ಪೊಲೀಸ್ ಆಗ್ಬೋದು, ಒಬ್ಬ PS ಆಗ್ಬೋದು. ಅದು ಏನೇ ಸಮಾಜನಾಗ ಒಂದು ಬಡವರು ಬರೇ ಪಂಚಮಸಾಲಿ ಅಲ್ಲ, 1,000 ಮಕ್ಕಳೊಳಗೆ ಎಲ್ಲ ಸಮಾಜದವರು ಒಂದು 50% ನಮ್ಮ ಸಮಾಜದವ್ರು ಇರಲಿ, 50% ಉಳಿದ ಎಲ್ಲ ಸಮಾಜ ಬಡವರು. ಪಾಪ ಇವತ್ತು ಬಿಜಾಪುರನಾಗೆ ಕೋಚಿಂಗ್ ಬರ್ತಾರೆ ಇಲ್ಲಿ ಚಾಣಕ್ಯ ಗಿಣಕ್ಕೆ. ನಿಮ್ಗೆ ಹೇಳ್ತೀನಿ, ಎಲ್ಲಿ ಲಗ್ನ ನಡೀತೈತಿ, ಎಲ್ಲಿ ಗಣಪತಿ ಕೂಡಿಸ್ತಾರ, ಎಲ್ಲಿ ದೇವಿ ಕೂಡಿಸ್ತಾರ, ಅಲ್ಲಿ ಪ್ರಸಾದ ಈಗ ಶ್ರಾವಣ ಚಾಲು ಆಯಿತು. ಈಗೆಲ್ಲ ಗುಡಿಯಾಗ ಶ್ರಾವಣದಾಗ ಮಾಡಿರ್ತಾರಲ್ರಿ, ಆ ಹುಡುಗರು ನೋಡ್ರಿ 1,000 ಹುಡುಗರು ಅಲ್ಲೇ ಇರ್ತಾವೆ, ಯಾರು ಕೋಚಿಂಗ್ ಬಂದವ್ರು. ಈಗ ಅದ್ರ ಸಲುವಾಗಿ ನಾವೇನು ಮಾಡಿದ್ದು, ಧಾರವಾಡಕ್ಕೊಂದು ಇದನ್ನು ಮಾಡಬೇಕು ಅಂತೇಳಿ ಈಗ ನಾಳೆ 2ನೇ ಸೋಮವಾರ ನಾವು ಬಿಜಾಪುರ ನಮ್ಮ ಶಿವನ ಮಂಟಪದಾಗೂ ಈಗ ಅನ್ನ ದಾಸೋಹ ಚಾಲೂ ಮಾಡ್ಲಕತ್ತೀವಿ. ಇದನ್ನೇ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಸ್ವಾಮಿಗಳಿಗೆ ಹೇಳಿಬಿಟ್ಟು ಅದು ಬಿಟ್ಟುಬಿಟ್ರೆ ಮಠ ಆಯ್ತು. ಅವರು ತೇನ ತೆಗೆದಾರ. ಇವು ಉಚ್ಚಾಟಿತ ಮಾಡ್ಲಿಕ್ಕೆ ಇವ ರೀ ಸಮಾಜ ಒಪ್ಕೊಂಡ ಮ್ಯಾಗ ಇದೇನ ರಾಜಕೀಯ ಪಕ್ಷನು ಉಚ್ಚಾಟಿತ ಮಾಡ್ತೀನಿ, 6 ವರ್ಷಕ್ಕೆ ಉಚ್ಚಾಟನೆ ಮಾಡ್ತೀನಿ ನಮ್ಮವರು ಹೇಳಿ ಕಳಿಸ್ತಾರಲ್ಲ ನನಗೆ. ಇದು 3ನೇ ಸಲ. 3 ಸಲದ ಉಚ್ಚಾಟನೆ 6 ವರ್ಷ ಅಂದ್ರೆ 18 ವರ್ಷ ನಾನು BJPಗೆ ತೊಗೋಬಾರ್ದಾರಪ್ಪ. ಈಗ ನೋಡ್ರಿ ಇನ್ನು 2 ತಿಂಗಳು ಮತ್ತೆ ತೊಗೋತಾರೆ. ಏನು ಮಾಡೋರು?
ಸೂಚನೆ ಸಿಕ್ಕಿದೆ ಗೌಡ್ರಿಗೆ ಸೂಚನೆ ಇಲ್ಲ, ಹಂಗೈತಿ. ಭವಿಷ್ಯ ನಮ್ಮ ಶಕ್ತಿ ಇಟ್ಕೊಂಡು ಅಂದ್ರೆ ತಾಕತ್ತಿತ್ತಂದ್ರೆ ಯಾರು ಆದರೂ ಸುಮ್ಮನೆ ಬಾತಾರೆ, ಇಲ್ಲಾಂದ್ರೆ ಸುಮ್ಮನೆ ಕೊಯ್ ಮಾಡಿದ್ರೆ ಅಪ್ಪಾಜಿ ಅನ್ಬೇಕು ಹೊತ್ತು ಅವ್ರು ಕಾಲು ಹಿಡಿಬೇಕಾಗ್ತದೆ. ಸರ್ ನಿಮ್ಮ ಟೀಮ್ ಕೂಡ ಈಗ ಹೋಗ್ಯದಂತೆ, ನಿನ್ನೆ ಅಲ್ಲಿಗೆ ಇದ್ರ ಬಗ್ಗೆ ಎಲ್ಲ ವಿವರಣೆ ಕೊಡಲಿಕ್ಕೆ ಹೋಗಿದ್ದಾರೆ. ಎಲ್ಲಿವರೆಗೂ ಬಂದಿದೆ ಸರ್? ಯಾಕಂದ್ರೆ ರಾಜ್ಯಾಧ್ಯಕ್ಷನ ಜಟಿಲ್ ಹಾಕೋತನ ಹೊರಟದು ಪ್ರತಿನಿತ್ಯ ಜಟಿಲ ಆಗೋದೇ ರೀ. ಮೋದಿಯವ್ರು ಏನು ಹೇಳ್ತಾರೆ, ನಾ ಖಾವಂಗ ನಾ ಖಿಲಾವಂಗ ಅಂತ ಹೇಳ್ತಾರೆ. ಅಲ್ಲಿ 3 ಹೇಳ್ತಾರೆ, ವಂಶಾಡಳಿತ ನಾನು ಒಪ್ಪೋದಿಲ್ಲ, ಭ್ರಷ್ಟಾಚಾರ ಒಪ್ಪೋದಿಲ್ಲ. ವಂಶಾಡಳಿತ ಅಂದ್ರೆ ಯಡಿಯೂರಪ್ಪ, ಭ್ರಷ್ಟಾಚಾರ ಅಂದ್ರೆ ಯಡಿಯೂರಪ್ಪ. ಇದನ್ನೇ ನಾವು ಪ್ರಧಾನಮಂತ್ರಿಗಳಿಗೆ ಕೇಳಕತ್ತೀವಿ. ನಾವು ಕೇಳೋ, ನಾನು ಹಕ್ಕೈತೆ ಒಬ್ಬ ಕಾರ್ಯಕರ್ತ ಇದ್ದೀನಿ, ಯಾಕೆ ಕೇಳಬಾರ್ದು? ಪಾರ್ಟಿ ಕಾರ್ಯಕರ್ತೆಗೆ ಎಲ್ಲ ಏನು ನೀವು ತಪ್ಪು ಮಾಡಿದ್ರೆ ಕೇಳೋ ಹಕ್ಕು ನಮಗೈತೆ. ನಾವು ಕೇಳ್ತೇವೆ ಮೋದಿಯವ್ರಿಗೆ, ನೀವೇ ಹೇಳಿರಲ್ರಿ ವಂಶವಾದ ನಮ್ಮ ಪಾರ್ಟಿಯಾಗಿಲ್ಲ ತಿಳಿರಿ, ಭ್ರಷ್ಟರನ್ನ ನಾನು ಟಾಲ್ರೇಟ್ ಮಾಡೋದು ಅಂತೇಳಿ ಇವು ಎರಡೂ ಅದಾರಪ್ಪ. ನಿಮ್ಮ ಪ್ರೂಫ್ ಬೇಕಾದ್ರೆ ತಂದು ಕೊಡ್ತೀವಿ. ಕರೋನಾದಾಗ ತಿಂದಿದ್ದು ಹೋಗಿದ್ದಾರೆ ಅಂತ. ಇಲ್ಲ, ಕರೋನಾದಾಗ ಎಟ್ಟು ಹೊಡೆದಿರಿ, ನಿಮ್ಮ ಮನೆಗೆ ಎಟ್ಟು ನೋಟಿನ ಮೆಷಿನ್ ಇಟ್ಟಿದ್ರಿ, ಪಾಸ್ ರೂಪಾಯಿ ಒಂದು ನೋಟ್ ರೂಪಾಯಿ ಯಾವ್ದಾರ ಒಬ್ಬ ಕಾಂಟ್ರಾಕ್ಟರ್ ಪಾಸ್ ಇರೋ ಕಡಿಮೆ ಬತ್ತಂದ್ರೆ ಆ ಬಂಡಲ್ದಾಗ ಆ ಪಾಸ್ ತಂದು ಕೊಟ್ಟ ಮ್ಯಾಗನೇ ಅದು ಶುದ್ಧ, ಅದು ಸಾಕ್ಷಿ ಅದಾವೆ. ಮತ್ತೇನೇನು ಬೇಕು ರೀ? ಅದಕ್ಕೆ ಇವನು ಅದು ರಾಜ್ಯಾಧ್ಯಕ್ಷ ಮಾಡಬೇಡತ್ತ ನಾವೆಲ್ಲ ಒಕ್ಕೂರಿನ ಆಗ್ರಹ ಐತಿ. ಈಗ ಕನ್ವಿನ್ಸ್ ಆಗ್ಯಾರ. ಮೊನ್ನೆ ಒಬ್ಬಗೆ ನಾವು ಹೇಳೋದಲ್ಲ, ಹುಬ್ಬಳ್ಳಿಯಲ್ಲಿ ಎಲ್ಲಿ ಹೇಳೀನಿ,